ಒಂದು ವಿಶೇಷ ಚರ್ಚೆ ಅಂತ ನಿಮ್ಮ ಮನಸ್ಸಿನಲ್ಲಿ ಮತ್ತೊಮ್ಮೆ ಕೊರಿತಾನೆ ಇರಬೇಕು. ಅದಕ್ಕೊಂದು ಸಿಂಪಲ್ ಆದಂತ ಉತ್ತರ ಒಂದೇ, ಅದು ಏನಪ್ಪ ಅಂತಂದ್ರೆ ರಾಜಕೀಯವಾಗಿ ಈ ಒಂದು ಲೋಕಸಭೆಯ ಚುನಾವಣೆ ಯಾರಿಗೆ ಲಾಭ ತಂತು ಎಂದು. ಯಾಕೆ ಈ ಮಾತು ಮತ್ತೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀವಿ ಅಂತಂದ್ರೆ, ಕಾಂಗ್ರೆಸ್ನಿಂದ ಕಳೆದ ಬಾರಿ ಕೇವಲ ಒಂದೇ ಒಂದು ಸೀಟ್ ಬಂದಿತ್ತು. ಬಟ್ ಈ ಬಾರಿ ಏನಿಲ್ಲಪ್ಪ ಅಂದ್ರು 9 ಸೀಟ್ ಬಂದಿವೆ. ಅಂದ್ರೆ ಸೀದಾ 8 ಸೀಟ್ಗಳಲ್ಲಿ ವೃದ್ಧಿ ಆಗೈತೆ. ಈ ಒಂದು 8 ಅಂದ್ರೆ ಈ ಒಂದು 9 ಸೀಟ್ಗಳ ಪೈಕಿ ಯಾರಿಗೆ ಒಂದು ರಾಜಕಾರಣದ ಲಾಭ ಐತೆ, ಯಾವೊಬ್ಬ ಏನಂತೀರ ನೀವು, ಆ ಒಂದು ಪರ್ಟಿಕ್ಯುಲರ್ ಜಿಲ್ಲೆಯ ಇಲ್ಲಪ್ಪ ಅಂದ್ರೆ ಕರ್ನಾಟಕದ ಒಬ್ಬ ಯಾವ ರಾಜಕೀಯ ವ್ಯಕ್ತಿಗೆ ಇದು ಒಂದೇನಂತೀರ ನೀವು ಲಾಭ ತಂದು ಕೊಡ್ತಾ ಇದೆ, ಲಾಭ ತಂದು ಕೊಡುತ್ತೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಾಡುವಂತಹ ಒಂದು ಏನಂತೀರ ನೀವು ಇಂಟರ್ವ್ಯೂ ಇಲ್ಲಪ್ಪ ಅಂದ್ರೆ ಒಂದು ಚರ್ಚೆ ಇದು. ಸೊ ಈ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಹಿರಿಯ ಪತ್ರಕರ್ತರಾದಂತಹ ಸರ್ ಎಂ ಐ ಜೋತಾವರ್ ಅವರು ಇದ್ದಾರೆ. ಸರ್ ತಮಗೆ ಸ್ವಾಗತ. ಸರ್ ಫಸ್ಟ್ ಪ್ರಶ್ನೆನೆ, ಈ ಒಂದು ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಕಾಂಗ್ರೆಸ್ ಬಣದಲ್ಲಿ ಎಕ್ಸಾಕ್ಟ್ ಆಗಿ ಲಾಭ ಆಗಿರೋದು ಯಾವ ಬಣಕ್ಕೆ? ಸರಳವಾಗಿ ಗೊತ್ತಾಗುವಂಥದ್ದು ಸಿದ್ದರಾಮಯ್ಯ ಬಣಕ್ಕೆ ಅಪೇಕ್ಷೆ ಮಾಡಿದಷ್ಟು ಬರಲಿಲ್ಲ. 15 ಬರ್ಬೋದು ಮತ್ತೇನು ಅಂತ ಅಪೇಕ್ಷೆ ಮಾಡಿದ್ರು ಅವರು, ಆದ್ರೆ ಆ ಪ್ರಮಾಣದಲ್ಲಿ ಬರಲಿಲ್ಲ. ಇದಕ್ಕೆ ತಳದಂದರೆ ಕಾರಣಗಳಿರ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಕಳೆದ ಸಲ ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲೇ ಬಿಜೆಪಿಗೆ ಮೋದಿ ಅವರು ಲೀಡರ್ ಇದ್ರು. ಆದ್ರೆ ಈ ಸಲದ ಏನಪ್ಪ ಅಂದ್ರೆ ಯಡಿಯೂರಪ್ಪನವ್ರು ಲೀಡರ್ ಇದ್ದಾರೆ. ಇಲ್ಲ ಯಡಿಯೂರಪ್ಪನವರ ಲೀಡರ್ಶಿಪ್ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಇಲ್ಲಿ ಲಿಂಗಾಯತ್ ಲಾಬಿ ಮೇಲೆ ಪ್ರಭಾವ ಆಗ್ಯದಪ್ಪ ಇದು ಯಡಿಯೂರಪ್ಪನವರಿಂದ ಅಂತಾರೆ. ಮತ್ತೆ ಅದೇ ಕಾರಣಕ್ಕೆ ಇಲ್ಲಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಹಿಂಬಡಿತ ಆಗಿರ್ಬೋದಿಲ್ಲ ಅಂತಲ್ಲ, ಆದ್ರೆ ಕಾಂಗ್ರೆಸ್ನಲ್ಲಿ ಮುಂಬಡಿತ ಆಗ್ಯದ. ಹೌದು, ಟೋಟಲ್ ನೋಡಿದಾಗ ರಾಜ್ಯ ದೃಷ್ಟಿಯಿಂದ ನೋಡ್ಕೊಂಡಾಗ ಹಿಂಬಡ್ತಿ ಹೌದು 15 ಬರ್ಬೇಕಾಗಿತ್ತು ಅವ್ರದ್ದು, ಆದ್ರೆ ಯಾಕೆ ಆಗಲಿಲ್ಲ ಅದು ಒಂದು ಪ್ರಶ್ನೆ ರಾಜ್ಯ ಮಟ್ಟದಲ್ಲ. ಮತ್ತೆ ಕಾಂಗ್ರೆಸ್ ಮಟ್ಟದಲ್ಲಿ ವಿಚಾರ ಮಾಡಿದಾಗ ಇದು ಗೆಲುವನ ಅವರಿಗೆ. ಯಾಕಪ್ಪ ಅಂತಂದ್ರೆ 1 ಇತ್ತು 9 ಆಯ್ತು. ಮತ್ತೆ ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರಿಗೆ ಬಂಪರ್ ಆದಂಗೆ ಆಯ್ತು. ಅಂದ್ರೆ ಇನ್ನು ಮುಂದೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರಿಗೆ ತಡೆಯೋರು ಯಾರಿಲ್ಲ, ಪ್ರಶ್ನೆ ಮಾಡೋರು ಇಲ್ಲ. ಅದರಲ್ಲೂ ಯತ್ನಾಳ್ ಅಂತವರು, ಅದರಲ್ಲೂ ನಮ್ಮ ಬಿ ಎಲ್ ಸಂತೋಷ್ ಅಂತವರು, ಇವ್ರು ಅವ್ರನ್ನ ಪ್ರಶ್ನೆ ಮಾಡುವಂತಿಲ್ಲ. ಅಂದ್ರೆ ಸಾಧನ 17 ಅಂದ್ರೆ ಸಾಣದಲ್ಲ. ಹೌದು, ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನ ಅವ್ರು ಮಾಡಿ ತೋರಿಸಿದಾರೆ. ಜೊತೆಗೆ ಒಂದ್ ರೀತಿಯಿಂದ ನಮ್ಮ ಕಳೆದ ಬಾರಿ ಕಂಪ್ಯಾರಿಸನ್ ಮಾಡಿದ್ರೆ ಈ ಬಾರಿ ಬಿಜೆಪಿಗೆ ಒಂದ್ ಸ್ವಲ್ಪ ಕಡಿಮೆ ಸೀಟ್ ಬಂದಿರಬಹುದು. ಆದ್ರೆ ಈ ಒಂದು ಸಪೋಸ್ ಏನಾದ್ರು ಯಡಿಯೂರಪ್ಪ ಬಿಟ್ಟು ಮತ್ತಾರು ಲಾಗಿನ್ ಮಾಡಿದ್ರೆ ಇನ್ನೂ ಕಡಿಮೆ ಆಗ್ತಾ ಇತ್ತು, ಕಾಂಗ್ರೆಸ್ ಇನ್ನೂ ಬಲಿಷ್ಠ ಆಗ್ತಾ ಇತ್ತು ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ಅವ್ರ ವಿರೋಧ ಎಷ್ಟಾಗ್ಯದಪ್ಪ ಯಡಿಯೂರಪ್ಪನವ್ರಿಗೆ. ಅವ್ರು ಬಿಜೆಪಿಯಲ್ಲೇ ಯತ್ನಾಳಿಂದ ವಿರೋಧ ಬಂದು ಸತತ ರೆಗ್ಯುಲರ್ ಆಗ್ಯದ ವಿರೋಧ. ಮುಂದೆ ಕೆ ಎಸ್ ಈಶ್ವರಪ್ಪನವ್ರಂತೆ ಅವ್ರ ಮಗನ ವಿರುದ್ಧ ನಿಂತು ಬಿಟ್ರು. ಹೌದು. ಮತ್ತೆ ನಿಜವಾಗಿಯೂ ಶಿವಮೊಗ್ಗದಲ್ಲೇ ಅವ್ರು ರಾಘವೇಂದ್ರ ಅವರು ಬೆಳಲೇಬೇಕಾಗಿತ್ತು. ಯಾಕಂದ್ರೆ ಎದುರಾಗಿ ಸಾಮಾನ್ಯ ಇರಲಿಲ್ಲ. ಹೌದು, ಈಶ್ವರಪ್ಪ ಬಹಳ ಅಂತಲ್ಲ ಹಿಂದುತ್ವ ಹೋಟ್ ಹೊಡೆದಿರ್ಬೋದು. ಅದರಿಂದ ಇಂಪಾರ್ಟೆಂಟ್ ಅಂದ್ರೆ ಶಿವರಾಜ್ ಕುಮಾರ್ ಅವರ ಪತ್ನಿ, ಹೌದು, ಜೊತೆಗೆ ನಮ್ಮ ಬಂಗಾರಪ್ಪನವ್ರ ಮಗಳು, ಹೌದು, ಮತ್ತೆ ಹಿಂದುಳಿದ ನಾಯಕರವರ ಹಿಂದುಳಿದ ಹೋಟ್ಗಳೆಲ್ಲ ಇವೆಲ್ಲ ಇದ್ದಾಗ ಸಹಜವಾಗಿ ಮತ್ತೆ ಕೆ ಎಸ್ ಈಶ್ವರಪ್ಪನವರು ನಮ್ಮ ಇವರು ರಾಘವೇಂದ್ರ ಕಾಲಿಗೆ ಒಂದು ಕಲ್ಲು ಗಟ್ಟಿದಂಗ ಆಗಿಬಿಟ್ಟಿತ್ತವ್ರು. ಅಲ್ಲಲ್ಲ ಅದೇ ಅದ್ರ ಹಿಂದುತ್ವ ಓಟು ಒಳದ್ ಹೋಗ್ತಾ ಅನ್ನೋದಿತ್ತು. ಅಂತ ಸಂದರ್ಭದಲ್ಲಿ ಅವ್ರ ಮಗ ಆರಿಸ್ಕೊಂಡಲ್ಲ. ಅಂದ್ರೆ ಸೀದಾ ನಮ್ಮೇನಂತಾರೆ ನಾವು ಯಡಿಯೂರಪ್ಪನವ್ರದ್ದು ಒಂದು ರಾಜಕೀಯ ಚಾಣಾಕ್ಷತನ ಅಂತ. ಚಾಣಾಕ್ಷತನಕ್ಕಿಂತ ಅವ್ರಿಗೆ ಮತ್ತೆ ಮರುಜು ಸಿಕ್ಕಂಗಾಯ್ತು ಅವ್ರಿಗೆ. ಯಾಕಂದ್ರೆ ಪೂರ್ತಿಯಾಗಿ ಇವರೆಲ್ಲ ಸಂತೋಷ್ ಮನದವರು ಅವ್ರನ್ನ ಹಾಕಿ ತುಳಿತಾ ಇದ್ರು, ಒತ್ತಾ ಇದ್ರು. ಅಲ್ಲ ಸರ್, ಇವಾಗ ಅಂತೂ ಅದು ಬಿಜೆಪಿ ಟರ್ನ್ ಆಗ್ತಾ ಇದೆ. ಬಟ್ ಇವಾಗ ನಮ್ ಡಿಸ್ಕಷನ್ ಇರೋದು ಕಾಂಗ್ರೆಸ್ ಬಣ. ಇರ್ಲಿ, ಕಾಂಗ್ರೆಸ್ ಬಣ ಹೇಳಿದೆ ನಿಮಗೆ. ಕಾಂಗ್ರೆಸ್ ಬಣದಲ್ಲೇ ಈಗ ಸಿದ್ದರಾಮಯ್ಯನವರು ಗೆಲ್ಲೋದಂಗಾಗ್ಯದ. ಈ ಒಂದು ಸರ್ ನಾನು ಸುತ್ತಿ ಬಳಸಿ ಪ್ರಶ್ನೆಗಳನ್ನ ಕೇಳೋಣ, ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳ್ತೇನೆ. ಈ ಒಂದು ಗೆಲುವಿನಿಂದ ಸತೀಶ್ ಜಾರಕಿಹೊಳಿ ಅವರು DCM ರೇಸ್ ನಲ್ಲಿ ಮುಂದೆ ಬಂದ್ರ, DKಶಿ ಅವ್ರನ್ನ ಹಿಂದಿಕ್ಕಿ. ಇದು ನೋಡ್ರಿ, ಡಿಫೆಂಡ್ ಅಪಾನ್ ಸಿದ್ದರಾಮಯ್ಯವರು ಮನಸ್ಸಿನ ಮೇಲೆ. ಯಾಕಂದ್ರೆ ಸಿದ್ದರಾಮಯ್ಯವರು ಗಾಳಿಯವರು, ಸತೀಶ್ ಅವರು ದಾಳಿ ತಮ್ಗೆ ಯಾವ ಬೇಕು ಅದನ್ನ ಉಪಯೋಗ ಮಾಡುವಂತವ್ರು. ಬಟ್ ಇವರು ಅನಿವಾರ್ಯ ಅವರಿಗೆ ಆ ಮಾತಾರೆ. ಆ ದೃಷ್ಟಿಯಿಂದ ಹೇಳ್ತಾ ಇಲ್ಲ ನಿಮಗ, ಸಿದ್ದರಾಮಯ್ಯವರು ರಾಜಕೀಯ ದಾಳಿಯವರು. ಇದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಹೋಗುವಂತವ್ರು.
ಇನ್ನೂ ಇವರು ಒಂದು ಡಿ ಕೆ ಶಿ ಅವರನ್ನ ಸ್ವತಂತ್ರವಾಗಿ ಎದುರಿಸಿ ಒಂದು ರಾಜ್ಯ ಮಟ್ಟದಲ್ಲಿ ಅಲ್ಲ ಸರ್